ಈಗ ಅವಳಿಗೆ ಇಂಜೆಕ್ಷನ್ಗೆ ಹೋಗಬೇಕು. 1.5 ವರ್ಷದ ಇಂಜೆಕ್ಷನ್ ಇದೆ. ಅಪ್ಪ ಬೇಕಾ ನಿನ್ನೆ? ಬೇಕಾ? ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಆಗಿಲ್ಲ ಪಾಪ, ಆದ್ರೂ ಮಲಗಿಕೊಂಡು ಅದು ಡ್ಯಾನ್ಸ್ ಮಾಡ್ತಿದ್ದಲ್ಲ, ನೋಡುವಾಗ್ಲೇ ಬೇಜಾರಾಗ್ತದೆ ನೋಡಿ. ಆರೋಗ್ಯ ಹಾಳು ಗಟ್ಟಿಯಾಗಿದೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಚಿದ್ದೀಗ ಸ್ನಾನ ಮಾಡಿ ಬಂದದ್ದು ನೋಡಿ. ಅವಳು ಹೇಳುದು ಯಾವಾಗಲೂ 10-10:30 ಆಗ್ತದೆ. ಬಾತ್ರೂಮಿಗೆ ಹೋಗ ಅಂತ ಹೇಳಿದೆ, ಸ್ನಾನ ಮಾಡುವ ಅಂತ. ಹೊರಡಲೇ ಇಲ್ಲ. ನಾನು ಸ್ನಾನ ಮಾಡೋದಿಲ್ಲ, ನಾನು ಬಾತ್ರೂಮಿಗೆ ಬರೋದಿಲ್ಲ, ನಾನು ರೂಮಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ತುಂಬ ಸಾಹಸ ಮಾಡಿ ಹೇಗೋ ಮಂಗ ಮಾಡಿ ಬ್ರಷ್ ಎಲ್ಲ ಕೊಟ್ಟು ಬ್ರಷ್ ಮಾಡಿ ಸ್ನಾನ ಮಾಡಿಕೊಂಡು ಬಂದು. ಯಾಕೆ ಇಷ್ಟು ಬೇಗ ಎದ್ದು ಅವಳನ್ನ ಸ್ನಾನ ಮಾಡಿಸಿದಂದರೆ, ಈಗ ಅವಳಿಗೆ ಇಂಜೆಕ್ಷನ್ಗೆ ಹೋಗಬೇಕು. 1.5 ವರ್ಷದ ಇಂಜೆಕ್ಷನ್ ಇದೆ. 3 ಇದೆ. ಅದೇ ನನಗೆ ಬೇಜಾರು. ಪಾಪ 3 ಹೇಗೆ ತರ್ಕೊಳ್ತಾಳೆ. ಚಿಕ್ಕದಿರ್ಬೇಕಾದ್ರೆ ಹೇಗೋ ಆಯಿತು, ದೊಡ್ಡದಂತ್ರ ಗೊತ್ತಿಲ್ಲ. ಅವಳಿಗೆ ಇಮ್ಯಾಜಿನೇಷನ್ ಕೂಡ ಇರಲಿಕ್ಕಿಲ್ಲ, ನನಗೆ 3 ಇಂಜೆಕ್ಷನ್ ಕೊಡ್ತಾರೆ ಅಂತ. 9:30ಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಬೇಗ ಎಬ್ಬಿಸಿ ಈಗ ಕರ್ಕೊಂಡು ಹೋಗ್ಬೇಕು ಅವಳನ್ನ. A few hours later. ಹಸಿದಿ ತಿಂಡಿ ತಿನ್ನು ಬೇಗ ಬೇಗ, ಮತ್ತೆ ಹೋಗುವ ನಾವು. ಟಾಟಾ. ಏಯ್ ಸುಬ್ಬಿ, ಹೋಗುವ ಬೇಗ. ಚಿಂಕ ಮಾಡ್ಲಿಕ್ಕೆ ನಿಂಗೀಗ ಚಿಂಕ ಕೂಗಬಾರ್ದು ಚಿಂಕ ಮಾಡುವಾಗ, ಆಯ್ತಾ? ಈಗ ಚಿಂಕ ಮಾಡ್ಲಿಕ್ಕುಂಟು. ಕೂಗಬಾರ್ದು ಚಿಂಕ ಮಾಡುವಾಗ. ನೀನು ಸ್ಟ್ರಾಂಗ್ ಅಲ್ಲ, ಆರೋಗ್ಯ ಹಾಳು. ಅಷ್ಟೇ ಆಗಿದೆ. ಚಿದ್ದಿ ಸ್ಟ್ರಾಂಗು. ಅಜ್ಜಿ ಆಯ್ತಾ? ಹೋಗೋಣ. ಚಿದ್ದಿ ಡ್ರೆಸ್ ತೋರಿಸ್ತೀನಿ. ಅದೇ ಹೊರಡ. ಕಾರ್ಡ್ ಎಲ್ಲಿ ಉಂಟು? ಕಾರ್ಡ್ ಒಂದು ವರ್ಷ 4 ತಿಂಗಳಿಂದ 2 ವರ್ಷದ ಒಳಗೆ ಕೊಡ್ಲಿಕ್ಕೆ. A few moments later. ನೋಡಿ, ನಾವೀಗ ಹೊರಟದ್ದು ಹಾಸ್ಪಿಟ್ಲಿಗೆ. ಪಶುದಿದ್ದು ಅಮ್ಮಮ್ಮ, ಪಶುದಿದ್ದು ಅಜ್ಜಿ ಎಲ್ಲ ಇಬ್ಬರು. ಅವಳಿಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ 2 ಅಜ್ಜಿ ಅವ್ರು ಸಹ ಬೇಕು. ನಿಮಗೆ ಚುಯಿಂಕ ಮಾಡ್ಲಿಕ್ಕೆ 2 ಅಜ್ಜಿ ಬೇಕಾ? ನಿಮಗೆ ಚುಯಿಂಕ ಮಾಡ್ಲಿಕ್ಕೆ 2 ಅಜ್ಜಿ ಬೇಕಾ? ಆಮೇಲೆ ಅಮ್ಮಮ್ಮ ಅಮ್ಮಮ್ಮ ಅಜ್ಜಿಯಲ್ಲಿ ಅಜ್ಜಿ ಅವರಿಗೆ ಅಜ್ಜಿ ನೀವಂತೆ, ಅಮ್ಮಮ್ಮ ಇವರಂತೆ. ಅಜ್ಜಿಯಲ್ಲಿ ಅಜ್ಜಿ. ಅಮ್ಮಮ್ಮ ಅಮ್ಮನ ಬ್ಯಾಗ್. ಓ ದೇವಶ, ಅಮ್ಮನ ಬ್ಯಾಗ್. ಅಮ್ಮನ ಬ್ಯಾಗ್ ಎಲ್ಲಿ ಉಂಟು? ಕೊಡಿ ಅಮ್ಮನ ಬ್ಯಾಗ್ ಕೊಡಿ. ಕುಡಿಯೋ ಬ್ಯಾಗ್ ಕುಡಿ. ಇದು ನನ್ನ ಬಾಬೆದ್ದು ಬ್ಯಾಗ್. ಅಕ್ಕ ಕೊಡುದಿಲ್ಲ. ಸರಿ, ನೀನು ಕೇಳಿ. ಕೊಡುದಿಲ್ಲ. ಎಂತ ಮಾಡುದು? ಅಮ್ಮ ಬದಲು ಜಿ नहीं पता ತಾರೈ 10 ತಾರೈ ಕಮ್ಮಿ ಆಗ್ತದೆ ನೆಟ್ಟಿ ಪುಕ್ಕಡಿ ಯಾರ ತಿನ್ಪುನ ಗಂಟ್ಲು ಇದಾಗ್ತದೆ.
ನಾನಲ್ಲ, ಮೊನ್ನೆ ಕಿಶೋರಣ್ಣ ಅವ್ರು ತಿಂದದ್ದು. ಲೂಸ್ ಮೋಷನ್ ಅವ್ರು ತುಂಬಾ ತಿಂದದ್ದು. ಅಕ್ಕಲೆ ತಿಂದದ್ದು ಹೆಂಗ್ ಕುದಿಯೂರು ಬಾರ್ದನ ಮುಕ್ಲಾಯಿನೇ ನಿಜ ಅಂದೇನಿ. ನಾವು ಆಟೋ ಮಾಡಿಕೊಂಡು ಪುತ್ತೂರಿನ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ವಿ. ಪ್ರಸಿದ್ಧಿಗೆ 3 ತಿಂಗಳಿದ್ದಾಗ ಬೆಂಗಳೂರಲ್ಲಿದ್ವಿ, ಹಾಗಾಗಿ ಅಲ್ಲಿ ತೋರಿಸಿದ್ವಿ. ಆಗ ಇವರು ಬಿಗ್ ಬಾಸ್ ಮನೆಯಲ್ಲಿದ್ರು, ಅದಕ್ಕೆ ನಾನು ಮತ್ತೆ ಮಗಳು ಮಾತ್ರ ಹೋಗಿದ್ದು. ಇವಾಗ ಸಹ ಅಷ್ಟೇ, ಇವರು ಶಬರಿಮಲೆಗೆ ಹೋಗಿದಾರಲ್ಲ, ನಾನು ಮತ್ತೆ ಮಗಳು ಮಾತ್ರ ಬರೋ ಥರ ಆಯಿತು. ಈ ಸಲ ಪುತ್ತೂರಲ್ಲಿರೋದ್ರಿಂದ ಫಸ್ಟ್ ಟೈಮ್ ಇಲ್ಲಿ ಇಂಜೆಕ್ಷನ್ ಕೊಡ್ಸೋಕೆ ಬಂದಿದ್ದು, ಹಾಗಾಗಿ 10 ರೂಪಾಯಿ ಕೊಟ್ಟು ಚೀಟಿ ಮಾಡ್ಲಿಕ್ಕೆ ಹೇಳಿದ್ರು. ಅದನ್ನ ಮಾಡ್ಕೊಂಡು ಬಂದೆ. ಮತ್ತೆ ಇವಳಿಗೆ ಇಂಜೆಕ್ಷನ್ ಕೊಟ್ರು. ಆ ಇಂಜೆಕ್ಷನ್ ನೋವಲ್ಲಿರುವಾಗ್ಲೂ ಅಲ್ಲಿ ಇರೋ ಮಗು ಬೇಕು, ಆ ಮಗು ಅಳುವಾಗ ಅದಕ್ಕೆ ಜೋಯಿ ಮಾಡಬೇಕು ಅಂತೆಲ್ಲ ಹೇಳ್ತಿದ್ಲು. ಇವಳನ್ನ ನೋಡುವಾಗ್ಲೇ ಪಾಪ ಅಂತ ಅನಿಸ್ತಾ ಇತ್ತು. ಆಮೇಲೆ ಅತ್ತೆ ಶಾಪಿಗೆ ಹೋದ್ರು, ನಾನು ಮತ್ತೆ ಅಮ್ಮ ಮನೆಗೆ ಬಂದ್ವಿ. ನಾವೀಗ ಮನೆಗೆ ಬಂದಿದ್ದೇವೆ. ಪ್ರಸಿದ್ಧಿಗೆ ನಿದ್ದೆ, ಈಗ ಎಬ್ಬಿಸಿ ಸಿರಪ್ ಕೊಟ್ಟು ಮತ್ತೆ ವಾಪಸ್ ಮಲಗಿಸ್ಬೇಕು, ಇಲ್ಲದಿದ್ದರೆ ಮತ್ತೆ ಜ್ವರ ಬರುವ ಸಾಧ್ಯತೆ ಇರ್ತದೆ ನೋವಿಗೆ. ಚಿದ್ದಿ ಓಯ್. A few hours later. ಅಲ್ಲಿ ಹಾಸ್ಪಿಟ್ಲಲ್ಲಿ ಹೇಳಿದ್ರು ಚಂಡಿ ಬಟ್ಟೆ ಇಡಿ ಅಂತ. ಅದಕ್ಕೆ ಚಂಡಿ ಬಟ್ಟೆ ಇವಳು ಇಡ್ತಿದ್ದಾಳೆ. ಹೇಗೆ ಇಡುದು? ಇಡು ಚಂಡಿ ಬಟ್ಟೆ ಇಡು. ಕಾಲಿಗೆ ಹೇಗೆ ಇಡುದು? ಇಡು ಬಟ್ಟೆ ಇಡು. ಪ್ರಸಿದ್ಧಿಗೆ ಇವತ್ತು ಇಂಜೆಕ್ಷನ್ ಕೊಟ್ಟದಲ್ಲ, ಮಧ್ಯಾಹ್ನ ತನಕ ಚಂದ ಆಟಾಡಿದ್ಲು, ಡ್ಯಾನ್ಸ್ ಸಹ ಮಾಡಿದ್ಲು. ಈಗ ಒಂದು ನಿದ್ದೆಯಾಗಿ ಹೇಳುವಾಗ ಕಾಲೆತ್ಲಿಕ್ಕೆ ಆಗುದಿಲ್ಲ ಅಂತ ಕೂಗ್ತಿದ್ದಾಳೆ. ಸಂಜೆಯಿಂದ ಕೂಗ್ತಿದ್ದಾಳೆ ಕಾಲೆತ್ಲಿಕ್ಕೆ ಆಗ್ತಿಲ್ಲ ಅಂತ. ಟಿವಿ ಹಾಕಿದ್ರೆ ಅಲ್ಲಿ ಡ್ಯಾನ್ಸ್. ಈಗ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಆಗಿಲ್ಲ ಪಾಪ, ಆದ್ರೂ ಮಲಗಿಕೊಂಡು ಅದು ಡ್ಯಾನ್ಸ್ ಮಾಡ್ತಿದ್ದಾಳೆ. ನೋಡುವಾಗ್ಲೇ ಬೇಜಾರಾಗ್ತದೆ ನೋಡಿ. ಈಗ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಮಗ, ಆಯಾಗಿದ್ದಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಯಾವಾಗ್ಲೂ ಎದ್ದೋಗ್ತಿದ್ಲು, ಇಲ್ಲಿ ಕಾಲೆತ್ಲಿಕ್ಕೆ ಆಗುದಿಲ್ಲ ಅಂತ ಕೂಗ್ತಿದ್ದಾಳೆ. ಅದ್ನಿಗೆ ಕಾಲು ಎತ್ತಬೇಡ, ಇಡು ನೋವಾಗ್ತದೆ ಮಗಳೇ. ಎತ್ತಬೇಕಾ? ಕಾಲು ಎತ್ತಲಿಕ್ಕೆ ಆಗುದಿಲ್ಲ, ಎಬ್ಬಿಸಿ ಅವಳಿಗೆ ಎದ್ದೇಳಿಕ್ಕೂ ಆಗ್ತಿಲ್ಲ ಕಾಲು ನೋವಲ್ಲಿ. ಎಲ್ಲರಷ್ಟೊತ್ತಿಗೆ ಎದ್ದು ಹೋಗಿ ಕುಣಿದಾಕ್ತಿತ್ತು. ಇದು ಅವಳದು 1.5 ವರ್ಷದ್ದು ಇಂಜೆಕ್ಷನ್. ಅವಳು ಹೇಳ್ತಾನೆ ಕಾಲೆತ್ಲಿಕ್ಕೆ ಆಗುದಿಲ್ಲ, ಎಡಿಸಿ ಕೂಗ್ತಿದ್ಲ ಆಗ. ಈಗ ಸ್ವಲ್ಪ ಪರವಾಗಿಲ್ಲ, ಈಗ ಆಯ್ತು, ನನಗೆ ಕಾಲೆತ್ಲಿಕ್ಕೆ ಆಗುದಿಲ್ಲ. ಅಪ್ಪ ಎಲ್ಲಿ? ಅಪ್ಪ ಚಾನು. ಅಪ್ಪ ಬೇಕಾ ನಿನ್ನೆ? ಬೇಕಾ? ಈಗ ಇಷ್ಟು ಸಮಯ ಅಷ್ಟೇ ಇಲ್ಲ ಅಂದ್ರೆ ಕರಿತಿರ್ಲಿಲ್ಲ, ಅವಳು ಮಿಸ್ ಮಾಡ್ಕೊಂತಿದ್ರು, ನಮಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಕರಿತಾಳಲ್ಲ ಅಪ್ಪ ಅಪ್ಪ ಅಂತ, ಈಗ ಎಲ್ಲ ಹೇಳ್ತಾಳೆ ಅಪ್ಪ 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 ಅಂತೆಲ್ಲ ಪದಗೆಲ್ಲ. ಅಪ್ಪ ಬೇಕು ಅಂತ ರಾತ್ರಿ ಸಮಯ ಹೇಳ್ತಾಳೆ ಅಪ್ಪ ಬೇಕು ಅಂತ. ಓ ಅಪ್ಪವಾ? ನಿನ್ನಪ್ಪವದು? ಹೌದಾ? ಎಲ್ಲಿ ಅಪ್ಪ? ತಾತ ಹೋಗಿದಾರಾ? ಅಪ್ಪ ಹತ್ರ ಮಾತಾಡೋಣ. ಅಪ್ಪ ಜಾಮಿ, ಅದನ್ನ ನೋಡಿ ನಿನ್ನ ಅಪ್ಪ ಅಂತ ನಿನ್ ಕಂಡಿಡ್ದು, ಅದು ವೆರಿ ಗುಡ್ ನಿನ್ನ, ಆಯ್ತಾ? ಅದು ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಎದ್ದು ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಪದ್ಯ ಹೇಳುದಂತೆ, ಪದ್ಯ ಹೇಳು. ಆಟ ಆಡ್ಬೇಕಂತ ಅವಳಿಗೆ. ಹೇಗೆ ಮಗಳೇ ಆಡುದು? ಕಾಲು ನೋವಾಗ್ತದಲ್ಲ, 2 days ನೋವಿರ್ತದಂತ ಹೇಳಿದ್ದಾರೆ. ಗೊತ್ತಿಲ್ಲ ಇನ್ನು ನಾಳೆ ಹೇಗೆ ಇರ್ತಾಳೆ ಅಂತ. ನನ್ನ ಪ್ರಕಾರ ಇವಳು ನಾಳೆ ರಿಕವರಿ ಆಗ್ತಾಳೆ. ಆರೋಗ್ಯ ಹಾಳು ಗಟ್ಟಿಯಾಗಿದೆ. ಎಲ್ಲಿದ್ದೇನೆ ನಚಿದ್ದಿ? ಎಂತ ಮಾಡುದು? ಕಾಲು ಹೇಗುಂಟು? ಕಾಲು ನೋಡಿ ಕಮ್ಮಿ
ನೋಡ್ತೇನೆ ತೋರಿಸು ಶೇವಿ ಕಾಲು ಎಲ್ಲಿ ಕೊಟ್ಟದ್ದು ಚಿತ್ತಿದ್ದು ಬಾಲೆಗೆ ನಡಿಲಿಕ್ಕೆ ಆಗಿಲ್ಲವಾ ಗಟ್ಟಿ ಗಟ್ಟಿ ಇದೆ ಆರೋಗ್ಯ ಹಾಳು. ಗಟ್ಟಿ ಆರೋಗ್ಯ ಇಕ್ಕ ಅವನು ತೆಂಗಿನಕಾಯಿ ತಿಂದಿದ್ದಾನೆ ಅಂತ. ಓ ದೇವರೇನೆ ಎಷ್ಟು ಏತು ತಿನ್ನುವ ಮರ ಇಲ್ಲಿ ಅವನು ಹೇಳಿದ ತುಂಬಿಸ ಅಂತ, ತುಂಬಿಸ ನಂಗೊಂದು ತೆಂಗಿನಕಾಯಿ ಅಂತ ಹೇಳಿದ. ಮತ್ತೆ ಎಂತ ಮಾಡುದು ಆಯ್ತು ಅಂತ ಹೇಳಿದೆ. ಎಲ್ಲಿ ಬಿಸಿ ಎಷ್ಟು ಕಮ್ಮಿ ಅವನ ಸುಮಾರು ಕಮ್ಮಿ ಒಂಜಿ ಎಲ್ಲಿ ಬಿಸಿ ಒಂದು 10 ಪೀಸ್ ಕಮ್ಮಿ ಇತ್ತು ಉಂಟು ಅಲ್ಲಿಟ್ರೆ ಮಗ ತಗೊಂಡು ಹೋಗ್ತದೆ, ಇಲ್ಲಿಟ್ರೆ ನೋಡೋದಲ್ಲ. ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅವಳು ನಾಳೆ ಆಕ್ಟಿವ್ ಆಗ್ತಾಳೆ, ಇವತ್ತು ರಿಕವರಿ ಆಗಿದ್ದಾಳೆ ಆಲ್ಮೋಸ್ಟ್. ಅಷ್ಟೇ. ಇವಳ ಮೇಲೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನೊಂದಿಗೆ ಏನು ಮಾಡ್ತಿದ್ದೀವಿ. ಟಾಟಾ.